ಒಂದು ದೊಡ್ಡ ಕಾಡಿನಲ್ಲಿ ಸಿಂಹ ಒಂದು ಪುಟ್ಟ ಮರಿಗೆ ಜನ್ಮ ನೀಡಿ ಅದೇ ಗಳಿಗೆಯಲ್ಲಿ ಮರಣ ಹೊಂದುತ್ತದೆ. ತನ್ನ ತಾಯಿಯ ಸಾವಿನ ನಂತರ ಆ ಪುಟ್ಟ ಸಿಂಹನ ಮರಿಗೆ ಮುಂದೆ ಏನ್ಮಾಡಬೇಕು, ನಾನು ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಾಗದೆ ಚಿಂತೆ ಮಾಡ್ತಾ ಜೋರಾಗಿ ಅಳುತ್ತಾ ಕೂತಿರುತ್ತದೆ. ಆ ಸಿಂಹದ ಮರಿಗೆ ಒಂದು ದೊಡ್ಡ ಕುರಿಯ ಹಿಂಡು ಕಾಣುತ್ತದೆ. ಆ ಕುರಿಗಳ ಹಿಂಡನ್ನ ನೋಡಿದ ತಕ್ಷಣ ಅದು ಅಲ್ಲಿಗೆ ಓಡಿ ಹೋಗುತ್ತದೆ. ಅದರಲ್ಲಿ ಬೆರೆತು ಹೋಗುತ್ತದೆ. ಅವುಗಳ ಜೊತೆಗೆ ಅವು ಎಲ್ಲಿ ಹೋಗುತ್ತೋ ಅಲ್ಲೇ ಹೋಗೋದಕ್ಕೆ ಶುರು ಮಾಡುತ್ತದೆ. ಆ ಕುರಿಗಳ ಹಿಂಡಿನಲ್ಲಿ ಸಿಂಹದ ಮರಿಯೊಂದು ಕುರಿಗಳ ಹಿಂಡಿನೊಳಗಡೆ ಪಟಪಟನೆ ಓಡಾಡುವುದಕ್ಕೆ ಶುರು ಮಾಡುತ್ತದೆ. ಕೆಲವು ದಿನಗಳವರೆಗೆ ಆ ಸಿಂಹದ ಮರಿ ಕುರಿಗಳ ಮಧ್ಯೆಯೇ ಓಡಾಡತೊಡಗುತ್ತದೆ. ಅವುಗಳ ತರಹನೇ ಹುಲ್ಲು ತಿನ್ನುವುದಕ್ಕೆ ಶುರು ಮಾಡುತ್ತದೆ. ಸಿಂಹದ ಮರಿಗೆ, ನಾನು ಸಿಂಹ, ಈ ಕಾಡಿಗೆ ರಾಜ, ನನ್ನನ್ನು ನೋಡಿ ಪ್ರಾಣಿ ಪಕ್ಷಿಗಳೇನು, ಮನುಷ್ಯನೇ ಅದುರಿ ಹೋಗ್ತಾನೆ, ನಾನ್ಯಾಕೆ ಈ ಕುರಿಗಳ ಮಧ್ಯೆ ಇದ್ದೀನಿ, ಇವರ ಮಧ್ಯೆ ನಾನ್ಯಾಕೆ ಬದುಕ್ತಾ ಇದ್ದೀನಿ, ನಾನ್ಯಾಕೆ ಹುಲ್ಲು ತಿಂದು ಹೇಡಿಗಳ ತರಹ ಬದುಕ್ತಾ ಇದ್ದೀನಿ ಅನ್ನುವ ಒಂದು ಸಣ್ಣ ಕಲ್ಪನೆಯೂ ಕೂಡ ಆ ಪುಟ್ಟ ಸಿಂಹದ ಮರಿಗೆ ಇರೋದಿಲ್ಲ. ನಾನು ಕೂಡ ಕುರಿ ತರಹನೇ ಇದ್ದೀನಿ, ನಾನು ಇವರ ಜೊತೆನೇ ಬದುಕ್ತಾ ಇದ್ದೀನಿ, ನಾನು ಇವರ ತರಹನೇ ಇವರು ಎಲ್ಲಿ ಹೋಗ್ತಾರೋ ಅಲ್ಲೇ ಹೋಗಿ ಹುಲ್ಲು ತಿಂತ ನನ್ನ ಜೀವನವನ್ನ ಸಾಗಿಸ್ತೀನಿ ಅನ್ನೋ ಮಟ್ಟಿನಲ್ಲಿ ಆ ಸಿಂಹದ ಮರಿ ಕೈಲಾಗದ ತರಹ ಬದುಕ್ತಾ ಇಡುತ್ತದೆ. ಹೀಗೆ ದಿನಗಳು ಉರುಳುತ್ತದೆ. ಸಿಂಹದ ಮರಿ ದೊಡ್ಡದಾಗಿ ಬೆಳೆಯುತ್ತದೆ. ಆ ಕುರಿಗಳ ಜೊತೆ ಸುತ್ತಾಡಿ ಅಡ್ಡಾಡಿ ಓಡಾಡಿ ಕುರಿಯ ತರಹನೇ ಆಡ್ತಾ ಇರುತ್ತೆ ಆ ಸಿಂಹ. ಒಂದು ದಿನ ಕಾಡಿನಲ್ಲಿ ಜೋರಾಗಿ ಸಿಂಹ ಗರ್ಜನೆ ಆಗುತ್ತದೆ. ಆ ಸಿಂಹದ ಗರ್ಜನೆಯನ್ನು ನೋಡಿ ಅಲ್ಲಿದ್ದ ಕುರಿಗಳೆಲ್ಲವೂ ಕೂಡ ದಿಕ್ಕಪಾಲಾಗಿ ಓಡಾಡುವುದಕ್ಕೆ ಶುರು ಮಾಡುತ್ತವೆ. ಸಿಂಹ ಕೇಳುತ್ತೆ, ಯಾಕೆ ಓಡಾಡ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳುತ್ತೆ. ಅದಕ್ಕೆ ಕುರಿಯಲ್ಲಿರುವ ಹಿಂಡಿನಲ್ಲಿ ಒಂದು ಕುರಿ ಹೇಳುತ್ತೆ, ಅಲ್ಲಿ ನೋಡು, ಕಾಡಿನ ರಾಜ ಸಿಂಹ ಬರ್ತಾ ಇದೆ, ಅದನ್ನ ನೋಡಿ ನಮಗೆ ಭಯ ಆಗ್ತಾ ಇದೆ, ಅದು ನಮ್ಮನ್ನ ಎಲ್ಲಾದರೂ ತಿಂದು ಹಾಕ್ಬಿಡುತ್ತೋ ಅಂತ ನಾವೆಲ್ಲರೂ ಓಡ್ತಾ ಇದ್ದೀವಿ, ನೀನು ಕೂಡ ಓಡು ಅಂತ ಹೇಳುತ್ತದೆ. ಆ ಸಿಂಹ ಈ ಮಾತುಗಳನ್ನ ಕೇಳಿಸಿಕೊಂಡು ಭಯಗೊಂಡು ಓಡುವುದಕ್ಕೆ ಶುರು ಮಾಡುತ್ತದೆ. ಸಿಂಹ ಜೋರಾಗಿ ಗರ್ಜನೆ ಮಾಡುತ್ತಾ ಕುರಿಗಳ ಹಿಂಡಿನತ್ತ ಓಡಿಬರುತ್ತದೆ. ಅಲ್ಲಿ ನೋಡಿದ್ರೆ ದೊಡ್ಡ ಕುರಿಗಳ ಹಿಂಡು ಅವೆಲ್ಲ ಕಾಡಿನ ರಾಜನಿಗೆ ಹೆದರಿಕೊಂಡು ಓದಾಡುತ್ತಿರುವುದನ್ನು ಗಮನಿಸಿದ ಸಿಂಹ ಒಂದು ಕ್ಷಣ ಆಶ್ಚರ್ಯಗೊಳ್ಳುತ್ತದೆ. ಯಾಕಂದರೆ ಆ ದೊಡ್ಡ ಕುರಿಗಳ ಹಿಂಡಿನಲ್ಲಿ ಒಂದೇ ಒಂದು ಸಿಂಹ. ಆ ಸಿಂಹವನ್ನ ನೋಡಿ ಈ ಸಿಂಹ ದೊಡ್ಡ ಆಶ್ಚರ್ಯಕ್ಕೆ ಒಳಗಾಗುತ್ತೆ. ಇದೇನಪ್ಪ, ಈ ಕುರಿಗಳ ಹಿಂಡಿನಲ್ಲಿ ಸಿಂಹ ಓಡಾಡ್ತಾ ಇದೆ, ಅದು ಕೂಡ ನನ್ನ ತರಹನೇ ದೊಡ್ಡದಾಗಿದೆ, ಆದರೂ ಕೂಡ ಈ ಕುರಿಗಳ ಹಿಂಡಿನಲ್ಲಿ ಹೆದರಿಕೊಂಡು ಯಾಕೆ ಓಡಾಡ್ತಾ ಇದೆ ಅಂತ ಆ ಸಿಂಹ ಅದನ್ನೇ ಬೆನ್ನತ್ತಿ ಹೋಗುತ್ತದೆ. ಕೊನೆಗೂ ಆ ಸಿಂಹವನ್ನ ಅಡ್ಡಗಟ್ಟಿ ನಿಲ್ಲಿಸುತ್ತದೆ. ಸಿಂಹ ಹೇಳುತ್ತೆ, ಅಯ್ಯೋ, ನೀನು ಕಾಡಿನ ರಾಜ ಅಪ್ಪ, ನಾನು ನಿನ್ನನ್ನು ನೋಡಿ ಹೆದರಿಕೊಂಡು ಓಡ್ತಾ ಇದ್ದೀನಿ, ನಿನ್ನನ್ನು ನೋಡಿದರೆ ನನಗೆ ಭಯ ಆಗ್ತಾ ಇದೆ, ದಯವಿಟ್ಟು ನನ್ನನ್ನು ಬದುಕಲು ಬಿಡು ಅಂತ ಕೇಳಿಕೊಳ್ಳುತ್ತದೆ. ಆಗ ಸಿಂಹ ಹೇಳುತ್ತದೆ, ಅಯ್ಯೋ ಮುಠಾಳ, ಶತಮುಠಾಳ, ನೀನು ನನ್ನ ತರಹ ಸಿಂಹ ಇದ್ದೀಯಾ, ನೀನ್ ಯಾಕೆ ಹೆದರಿಕೋತಾ ಇದ್ದೀಯಾ, ಹೆದರು ಪುಕ್ಕಳ ತರಹ ನೀನು ನನ್ನನ್ನು ನೋಡಿ ಹೆದರಿಕೊಂಡು ಯಾಕೆ ಓಡಾಡ್ತಾ ಇದ್ದೀಯಾ, ಈ ಕುರಿಗಳ ಮಧ್ಯೆ ನೀನ್ ಯಾಕಿದ್ದೀಯಾ, ಅಸಲಿಗೆ ಆಗಿರೋದಾದ್ರೂ ಏನು ಅಂತ ಕೇಳುತ್ತದೆ. ಆಗ ಸಿಂಹ, ನಿನ್ನನ್ನು ನೋಡಿದ ತಕ್ಷಣ ನನ್ನನ್ನು ಎಲ್ಲಿ ತಿಂದುಹಾಕ್ಬಿಡ್ತೀಯಾ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ, ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಂತ ಗೋಗರೆದು ಕೇಳಿಕೊಳ್ಳುತ್ತದೆ. ಆಗ ಸಿಂಹ ಬಲವಂತವಾಗಿ ಒಂದು ದೊಡ್ಡ ಕೆರೆ ಹತ್ತಿರ ಅದನ್ನ ಕರ್ಕೊಂಡು ಹೋಗುತ್ತೆ. ಆ ಕೆರೆಯಲ್ಲಿ ಸಿಂಹವನ್ನ ನೋಡೋದಕ್ಕೆ ಹೇಳುತ್ತೆ. ಆ ಸಿಂಹ ಆ ಕೆರೆಯೊಳಗೆ ನೋಡಿದ್ರೆ ಅದರ ಪ್ರತಿಬಿಂಬ ಅದಕ್ಕೆ ಕಾಣುತ್ತದೆ. ಆಗ, ನೀನು ನನ್ನನ್ನ ನೋಡು, ಆಮೇಲೆ ಆ ನದಿಯ ಒಳಗಡೆ ನೋಡು, ನಿನಗೆ ಏನು ವ್ಯತ್ಯಾಸ ಕಾಣಿಸುತ್ತೆ ನೋಡು ಅಂತ ಹೇಳುತ್ತದೆ. ಆಗ ಸಿಂಹ ಹೇಳುತ್ತೆ, ಏನಿವಲ್ಲ, ನಾನು ನಿನ್ನ ತರಹನೇ ನೋಡೋದಕ್ಕೆ ಇದ್ದೀನಲ್ಲ ಅಂತ ಹೇಳುತ್ತದೆ. ಆಗ ಆ ಸಿಂಹ ಹೇಳುತ್ತೆ, ಒಂದು ಕ್ಷಣ ಆ ಕುರಿಗಳ ಹಿಂಡಿನತ್ತ ನೋಡು ಎಂದು. ಸಿಂಹ ಕುರಿಗಳ ಹಿಂಡಿನ ಕಡೆ ನೋಡುತ್ತೆ. ಆಗ ಸಿಂಹ ಹೇಳುತ್ತೆ, ನೋಡು, ಅವು ಕುರಿಗಳ ಹಿಂಡು, ಕುರಿಗಳು ನಮ್ಮನ್ನ ನೋಡಿ ಭಯಗೊಂಡು ಓಡಾಡಬೇಕು ವಿನಃ ನೀನು ನನ್ನನ್ನೇ ನೋಡಿ ಭಯಗೊಂಡು ಓಡಾಡಬಾರದು. ನೀನು ಅಸಲಿಗೆ ಸಿಂಹ, ಈ ಕಾಡಿನ ರಾಜ, ನಿನಗೆ ನೀನೇ ಸಾಟಿ ಎನ್ನೋದನ್ನ ಮರಿಬೇಡ. ಎಲ್ರೂ ನಿನ್ನನ್ನ ನೋಡಿ ಹೆದರಬೇಕೇ ವಿನಃ ನೀನೇ ಹೆದರು ಹೇಡಿಯ ತರಹ ಕೂತ್ಕೋಬಾರದು ಅಂತ ಹೇಳಿದಾಗ ಆ ಸಿಂಹಕ್ಕೆ ಮನವರಿಕೆ ಆಗುತ್ತದೆ. ನಾನು ಯಾರು, ನಾನು ಹೇಗಿರಬೇಕು ಅನ್ನೋದು ಅದಕ್ಕೆ ಗೊತ್ತಾಗುತ್ತದೆ. ಒಂದು ಸಲ ಬಿಗಿಯಾದ ಧ್ವನಿಯಿಂದ ಜೋರಾಗಿ ಗರ್ಜನೆ ಮಾಡುತ್ತದೆ. ಆ ಗರ್ಜನೆಗೆ ಅಲ್ಲಿದ್ದ ಎಲ್ಲಾ ಪ್ರಾಣಿ ಪಕ್ಷಿಗಳು ಹಾರಿ ಹೋಗುತ್ತವೆ, ಹೆದರಿಕೊಂಡು ನಡುಗುವುದಕ್ಕೆ ಶುರು ಮಾಡುತ್ತವೆ. ಆಗ ಆ ಸಿಂಹಕ್ಕೆ ಗೊತ್ತಾಗುತ್ತೆ, ನಾನು ಯಾರು, ನನ್ನ ತಾಕತ್ತು ಏನು ಅಂತ. ಸ್ನೇಹಿತರೆ, ಕಥೆಯ ಮುಖ್ಯ ಉದ್ದೇಶ ಏನು ಗೊತ್ತಾ? ನಾವು ಕೂಡ ನಮ್ಮ ಜೀವನದಲ್ಲಿ ಹುಲಿ ಸಿಂಹದ ತರಹನೇ ಇರ್ತೀವಿ, ಆದರೆ ಕುರಿಗಳ ತರಹ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ತಿಳ್ಕೊಂಡು ಬರೀ ಹುಲ್ಲು ತಿನ್ನೋದು ಅಷ್ಟೇ ನಮ್ಮ ಕೆಲಸ ಅಂತ ನಾವು ಇನ್ನೊಬ್ಬರ ಮಾತನ್ನ ಕೇಳಿಕೊಳ್ತಾ ಜೀವನದಲ್ಲಿ ಫೇಲ್ ಆಗ್ತಾ ಇರ್ತೀವಿ.
ಹಾಗೆಲ್ಲ ಮಾಡೋದನ್ನ ಬಿಟ್ಟು ನಾನು ಸಿಂಹ, ನನ್ನ ಕೈಯಲ್ಲೂ ಆಗುತ್ತೆ, ನನ್ನನ್ನ ನೋಡಿದ್ರೆ ಎಲ್ರೂ ನಡುಗುವಂತೆ ಆಗಬೇಕು ಅನ್ನೋ ಮೈಂಡ್ಸೆಟ್ ನಿಮ್ಮಲ್ಲಿ ಬಂದ್ರೆ ನೀವು ಕೂಡ ಯಾರಿಗೂ ಕಮ್ಮಿ ಇರಲ್ಲ. 2026ಕ್ಕೆ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳಿ. ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು.